ಇಲ್ಲಿ ಮಕ್ಕಳು ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಕಸದ ರಾಶಿ ತುಂಬ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ. ಮೊದಲು ಮೂಡಾದವರು ಇದ್ರ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳ್ತಾ ಇದ್ರು, ಈಗ ನಗರಸಭೆಗೆ ವರ್ಗಾಯಿಸಿದೀನಿ ಅಂತ ಹೇಳ್ತಾ ಇದ್ದಾರೆ. ಸ್ಕೂಟ್ರು ಗಾಡಿಗಳಲ್ಲೂ ಓಡಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಪ್ರಾಣಿಗಳು ದನಗಳು ಕೂಡ ಆ ಕಸನ್ನೇ ತಿಂತವೆ, ಅದರಿಂದ ಕೂಡ ಅವಕ್ಕೂ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಸಲ ನಗರವಾಸಿಗಳು ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಸೈಟ್ಗಳಲ್ಲಿ ಪೊದೆಗಳು ಬೆಳೆದು ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇದೆ. ಈ ಆದಿ ಬೀದಿಗಳಲ್ಲಿ ಓಡಾಡಂಗ ಸ್ಥಿತಿ ಇಲ್ಲ. ಯಾಕೆಂತಂದರೆ ಎಲ್ಲಂದ್ರಲ್ಲಿ ಕಸದ ರಾಶಿಗಳು ನಾವು ಕಾಣ್ತೀವಿ. ನಾವು ವಿಜಯನಗರ 4th ಸ್ಟೇಜ್ನ ನಿವಾಸಿಗಳಾಗಿದ್ದು, ಇಲ್ಲಿ ಕಸದ ರಾಶಿ ಪ್ರತಿನಿತ್ಯ ಬೆಳೀತಾ ಇದೆ. ಇಲ್ಲಿ ಮಕ್ಕಳು ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಕಸದ ರಾಶಿ ತುಂಬ ಪ್ರತಿದಿನ ಜಾಸ್ತಿ ಆಗ್ತಾನೇ ಇದೆ. ಯಾವ ರೋಡ್ ನೋಡಿದ್ರೂ ಕೂಡ ಕ್ಲೀನಾಗಿಲ್ಲ. ಆದರೆ ಕ್ಲೀನ್ ಸಿಟಿ ಅಂತಾರೆ, ಭಾಳಷ್ಟು ಈಗ ಇತ್ತೀಚೆಗೆ ಭಾಳ ಕಸ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಈ ನಗರಸಭೆಯವರು ಸಾಧ್ಯವಾದಷ್ಟು ಇದನ್ನು ಕಸದ ರಾಶಿಯನ್ನು ಕಮ್ಮಿ ಮಾಡಿ ನಮ್ಮ ಒಂದು ಜನರ ಜೀವನಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನಗರಸಭೆಯವ್ರನ್ನ ಕೇಳಿದರೆ ನಮ್ಮ ವ್ಯಾಪ್ತಿಗೆ ಇನ್ನೂ ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ ಅನ್ನುವಂಥ ಉತ್ತರ ಕೊಡ್ತಾರೆ. ಯಾರು ಆದರೆ ಇದಕ್ಕೆ ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್, ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ. ಮೊದಲು ಮೂಡಾದವರು ಇದ್ರ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳ್ತಾ ಇದ್ರು, ಈಗ ನಗರಸಭೆಗೆ ವರ್ಗಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸಾಧ್ಯವಾದಷ್ಟು ಇದನ್ನು ಶೀಘ್ರ ಕ್ರಮ ಕೈಗೊಂಡು ನಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಇದನ್ನ ಒದಗಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಕಡೆ ಪಾಲಿಕೆಯನ್ನು ಕೇಳಿದ್ರೆ ಮೂಡಾಗೆ ಅಂತ ಹೇಳ್ತಾರೆ, ಮೂಡ ಕೇಳಿದ್ರೆ ಇನ್ನು ನಮಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಅತಂತ್ರ ಆಯ್ತಾ 4th ಸ್ಟೇಜ್ ವಿಜಯನಗರ 4th ಸ್ಟೇಜ್? ಹೌದು ಸರ್, ಅತಂತ್ರ ಅಂತಾನೆ ಕಾಣಿಸ್ತದೆ. ನಮಗಂತೂ ಇದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ರೋಡ್ನಲ್ಲಿ ಬೀದಿನಲ್ಲಿ ಕಸವನ್ನು ಎಸಿತಾರೆ, ಪ್ರತಿನಿತ್ಯ ಎಸಿತಾರೆ. ನಾವು ಸ್ಕೂಟ್ರು ಗಾಡಿಗಳಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಆದ್ರಿಂದ ದಯವಿಟ್ಟು ಗಮನ ಹರಿಸಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಪ್ರಾಣಿಗಳು ಹೌದು, ಪ್ರಾಣಿಗಳು ದನಗಳು ಕೂಡ ಆ ಕಸನ್ನೇ ತಿಂತವೆ, ಅದರಿಂದ ಕೂಡ ಅವಕ್ಕೂ ತೊಂದರೆ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ. ನಮಗಂತೂ ಸ್ಮೆಲ್ಲು ತಡೆಯೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಗಮನ ಹರಿಸಿ ಬೇಗ. ಇಲ್ಲೇ ಓಡಾಡೋದು, ಡೈಲಿ ಇಲ್ಲೇ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಬೇರೆ ಸ್ಥಳನೇ ಇಲ್ಲ ಇಲ್ಲಿ. ಮತ್ತು ಸುಮಾರು 4-5 ರೋಡ್ಗಳಲ್ಲಂತೂ ತುಂಬ ಓಡಾಡೋಕ್ಕೆ ಆಗ್ತಾ ಇಲ್ಲ. ಒಳ್ಳೆ ರೋಡ್ಗಳೇ ಇವು, ಅದೆಲ್ಲ ಫುಲ್ ಗಲೀಜಾಗಿದೆ. ರಸ್ತೆ ಪಕ್ಕದಲ್ಲಿ ಎಷ್ಟು ಭಾಗಗಳಲ್ಲಿ ಬಿದ್ದಿರ್ಬೋದು ಸರ್? ರಸ್ತೆ ಪಕ್ಕದಲ್ಲಿ ನನ್ನ ನೋಡೋದ ಪಕ್ಕಾಗಿ ಒಳ್ಳೊಳ್ಳೆ ರೋಡ್ಗಳೆಲ್ಲ ಒಂದು 4-5 ಕಡೆ ಬಿದ್ದಿದೆ. ಭಾಳಷ್ಟು ಕಸ ಅಂತೂ ತುಂಬ ಪ್ರತಿನಿತ್ಯ ಜಾಸ್ತಿ ಆಗ್ತಾನೆ ಇದೆ. ದಯವಿಟ್ಟು ಗಮನ ಹರಿಸಿ ಬೇಗ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ನಮಗೆ ಇದನ್ನು ಒದಗಿಸ್ಕೊಡಿ ಅಂತೇಳಿ ಕೇಳ್ಕೊಡ್ತೀವಿ. ವಿಜಯನಗರ 4th ಸ್ಟೇಜ್ನಲ್ಲಿ ಈ ಥರ ಎಲ್ಲಂದ್ರಲ್ಲಿ ಕಸನ ಹಾಕ್ತಾರೆ. ಈ ಕಸದಿಂದ ಅನೇಕ ಸಮಸ್ಯೆಗಳು ಇವತ್ತು ಸಾರ್ವಜನಿಕರು ಅದನ್ನು ಫೇಸ್ ಮಾಡ್ತಾ ಇದ್ದಾರೆ. ನೈರ್ಮಲೀಕರಣ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಸಲ ನಗರವಾಸಿಗಳು ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಈ ಆದಿ ಬೀದಿಗಳಲ್ಲಿ ಓಡಾಡಂಗ ಸ್ಥಿತಿ ಇಲ್ಲ. ಯಾಕೆಂತಂದರೆ ಎಲ್ಲಂದ್ರಲ್ಲಿ ಕಸದ ರಾಶಿಗಳು ನಾವು ಕಾಣ್ತೀವಿ. ನೀವು ಯಾವುದೇ ರಸ್ತೆಗೆ ಹೋಗಿ ಈ ಒಂದು ವಿಜಯನಗರ 4th ಸ್ಟೇಜ್ಗೆ ಈ ಥರ ಕಸದ ರಾಶಿಗಳು ನಾವು ಕಂಡು ಬರ್ತವೆ. ಇದು ಖಂಡಿತ ವಾಕ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಈ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪದೇ ಪದೇ ಇದು ಎಷ್ಟೇ ಮನವಿ ಸಲ್ಲಿಸಿದ್ರೂ ಈ ಥರದ ಒಂದು ಸಮಸ್ಯೆಗಳು ಕಂಡು ಬರ್ತಾನೆ ಇದೆ. ಇದಕ್ಕೊಂದು ಪರಿಹಾರ ಇಲ್ಲವೇ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದು ಏನು ಇವತ್ತು ತುಂಬ ದೊಡ್ಡ ಲೇಔಟ್ ಅಂತ ನಾವು ಏಷ್ಯಾದಲ್ಲೇ ತುಂಬ ದೊಡ್ಡ ಲೇಔಟ್ ಅಂತ ನಾವು ಪರಿಗಣಿಸ್ತೀವಿ. ಆದರೆ ರಸ್ತೆಗಳ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಸದ ರಾಶಿಗಳು, ಆಮೇಲೆ ಬೀದಿ ನಾಯಿಗಳು, ಸಂಜೆ ಟೈಮ್ ಹೋದರೆ ವಿದ್ಯುತ್ ದೀಪಗಳಿಲ್ಲ, ಆಮೇಲೆ ಸೈಟ್ಗಳಲ್ಲಿ ಪೊದೆಗಳು ಬೆಳೆದು ಸಾಕಷ್ಟು ನಗರವ ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇದೆ. ಯಾಕೆಂದರೆ ಸಂಜೆ ಟೈಮು ಅನೇಕ ಕುಡುಕರು ಬಂದು ಇಲ್ಲಿ ಕುಡಿದು ಬಾಟಲ್ಗಳನ್ನ ಎಸೀತಾರೆ. ಸೊ ಇದು ತುಂಬ ಗಂಭೀರವಾದ ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಭಾಗದ ವಾಸಿಯಾಗಿರ್ತಕ್ಕಂಥವ್ರು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳು, MLA, ಖಂಡಿತ ಯಾಕೆಂದರೆ ಆಗಾಗ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಆದರೆ ಯಾವುದೇ ಒಂದು ಕ್ರಮ ಅಂತಕ್ಕಂಥದ್ದು, ಸಕಾರಾತ್ಮಕ ಇರ್ತಕ್ಕಂಥ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಕಂಡು ಬರ್ತದೆ. ಖಂಡಿತ ಇದು ಒಂದು ಒಳ್ಳೆಯ ಒಂದು ಪ್ರಯತ್ನ ಅಲ್ಲ. ಆದರೆ ಇದು ಏನು ಈ ಒಂದು ಭಾಗದ ಒಂದು ಶುಚಿತ್ವ, ಶುಭ್ರತೆ, ಯಾಕೆಂದರೆ ಮೈಸೂರು ಸ್ವಚ್ಛ ನಗರ ಅಂತ ನಾವು ಮಾತನಾಡ್ತೀವಿ. ಈಗ ಎಲ್ಲೋ ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದಂತಕ್ಕಂಥ ರಿಲೇಟಿವ್ಸ್ ಆಗಿದ್ದು ಫ್ರೆಂಡ್ಸ್ ಬಂದು ಏನು ನಿಮ್ಮ ನಗರ ಇಷ್ಟೊಂದು ಕೆಟ್ಟದಾಗಿದೆಯಲ್ಲ, ನಾವೇನೋ ಒಂದು ಕಲ್ಪನೆ ಇಟ್ಕೊಂಡು ಬಂದಿದ್ದೀವಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಖಂಡಿತವಾಗಿಯೂ ಈ ಥರದ ಒಂದು ಏನು ನಮ್ಮ ಕಣ್ಮುಂದೆ ಕಾಣ್ತಾ ಇದೆಯೋ ಇದು ತುಂಬ
ಅನಾರೋಗ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸಂದರ್ಭ. ಇದನ್ನು ಶುಭ್ರಗೊಳಿಸಿ, ಆದಷ್ಟು ಬೇಗ ಶುಭ್ರಗೊಳಿಸಿ ನಗರದ ಒಂದು ಶುಚಿತ್ವವನ್ನು ಕಾಪಾಡಬೇಕು. ಇದೆಲ್ಲರ ಹೊಣೆಗಾರಿಕೆಯಾಗಿದೆ. ಈಗ ನಮ್ಮ ಹೊಣೆಗಾರಿಕೆಯೇನಾಗಿದೆ, ಪ್ರಜೆಗಳ ಹೊಣೆಗಾರಿಕೆಯೇನಾಗಿದೆ, ಪ್ರಭುತ್ವದ ಹೊಣೆಗಾರಿಕೆಯೇನಾಗಿದೆ, ಇಲ್ಲಿರ್ತಕ್ಕಂಥ ಏನು ಜನಪ್ರತಿನಿಧಿಗಳ ಒಂದು ಹೊಣೆಗಾರಿಕೆಯೇನಾಗಿದೆ. ಎಲ್ಲರೂ ಕೈ ಜೋಡಿಸಿ ಈ ನಗರದ ಶುಚಿತ್ವವನ್ನು ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.